ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿತ್ನಾ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಜಸ್ಟ್ ನಾರ್ಮಲ್ ಪೀಲರ್, ನಾವು ಎವ್ರಿಡೇ ಯೂಸ್ ಮಾಡೋ ಅಂಥ ಕಿಚನಲ್ಲಿ ಪೀಲರ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ನಾವು ಎವ್ರಿಡೇ ವಾಶ್ ಮಾಡ್ತೀವಿ, ಹಂಗೆ ಇಡ್ತೀವಿ. ಬಟ್ ನಾವು ಪೀಲರ್ ಮತ್ತು ನೈಫ್ಗಳ ಡೀಪ್ ಕ್ಲೀನಿಂಗ್ ಬಗ್ಗೆ ಯಾವ ಥರ ಯೋಚನೆ ಮಾಡಿದ್ದೀವ? ಸೊ ನಾವು ಡೈಲಿ ಯೂಸ್ ಮಾಡಿದಾಗ ಜಸ್ಟ್ ಹಂಗೆ ಸ್ಕ್ರಬ್ ಮಾಡಿ ಇಟ್ಬಿಡ್ತೀವಿ. ಬಟ್ ಅದು ರೆಸಿಡ್ಯೂಸ್ ಎಲ್ಲ ಎಷ್ಟು ಅದ್ರ ಕೊಳೆ ಎಲ್ಲ ಸೈಡಲ್ಲಿ ಕೂತಿರುತ್ತೆ ಅಂತ ನಾವು ಯಾವತ್ತೂ ಅಬ್ಸರ್ವ್ ಮಾಡಿರಲ್ಲ. ಆ್ಯಂಡ್ ಎಷ್ಟೋ ಜನನ ಮನೇಲಿ ತುಕ್ಕಿಡ್ದಿರುತ್ತೆ, ಅದನ್ನೇ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಅಂಥದ್ದೆಲ್ಲ ಯೂಸ್ ಮಾಡಬೇಡಿ. ಅದು ತುಂಬ ಇವಾಗ ನೋಡಿ ಈ ಥರ ಎಷ್ಟು ರೆಸಿಡ್ಯೂಸ್ ಕೂತಿದೆ. ನಾನು ಕಾಟನ್ ಬಡ್ ಯೂಸ್ ಮಾಡ್ಕೊಂಡು ಇವತ್ತೆಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಅದು ಬ್ಯಾಕ್ಟೀರಿಯಾ ಫಾರ್ಮ್ ಆಗಿ ಹೆಲ್ತ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ನೀವೊಂದು ಈ ಥರ ಕಾಟನ್ ಬಡ್ಡಲ್ಲಿ ಕ್ಲೀನ್ ಮಾಡ್ಕೊಬೋದು ಫಸ್ಟ್ಲಿ. ಇಲ್ಲ ಅಂದರೆ ಜಸ್ಟ್ ಹಾಟ್ ವಾಟರಲ್ಲಿ ಬೇಕಿಂಗ್ ಸೋಡಾ ಮತ್ತು ವೆನಿಗರ್ ಹಾಕಿ ನೆನೆಸಿಟ್ಟು ಆಮೇಲೆ ನೀಟಾಗಿ ಕ್ಲೆನ್ಸ್ ಮಾಡ್ಕೊಬೋದು. ಆ ಮೆಥಡ್ ಕೂಡ ನೀವು ಫಾಲೋ ಮಾಡ್ಬೋದು. ಬಟ್ ಈ ಥರ ಮಾಡೋದ್ರಿಂದ ಎಷ್ಟು ನಾವು ಎವ್ರಿಡೇ ಯೂಸ್ ಮಾಡೋ ಅಂಥ ಟೂಲ್ನ ಎಷ್ಟು ನೀಟಾಗಿ ಇಟ್ಕೊಡೋದ್ರಿಂದ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೀಟಾಗಿ ವಾಟರ್ ಕ್ಲೀನ್ಸ್ ಮಾಡ್ಕೊಂಡು ಕಾಟನ್